ಹಲೋ ಗೈಸ್, ವೇವ್ ಟ್ರೇಡರ್ ಕನ್ನಡಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ಈಗ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಪ್ಲಾನ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಒಂದು ಅಪ್ ಸೈಡ್ ಹೋಗುತ್ತೆ ಅಂತ 91 ಪಾಯಿಂಟ್ ಅಪ್ ಸೈಡ್ ಹೋಗಬಹುದು. ಹಾಗೆ ಒಂದು 30 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಡುವಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಆರ್ಡರ್ ಕೂಡ ಹಾಕಿದ್ದೀನಿ, ಬಟ್ ನನ್ನ ಆರ್ಡರ್ ಇನ್ನ ಟ್ರಿಗರ್ ಆಗಿಲ್ಲ. ಯಾಕೆ ಅಂದ್ರೆ ನನ್ನ ಒಂದು ಬೈ ಪ್ರೈಸ್ ಗೆ ಆಪ್ಷನ್ ಪ್ರೈಸ್ ಇನ್ನ ಬಂದಿಲ್ಲ. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಒಂದ್ಸರಿ ಏನಾದ್ರೂ ಆರ್ಡರ್ ಎಕ್ಸಿಕ್ಯೂಟ್ ಆಯ್ತು ಅಂದ್ರೆ ನಿಮಗೆ ನಾನು ಫುಲ್ ಡೀಟೇಲ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಫೈನಲಿ ನನ್ನ ಆರ್ಡರ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. 75 ರುಪೀಸ್ಗೆ ನಾನು 22,100 ಕಾಲ್ ಓಕೆ ಒನ್ ಸ್ಟೆಪ್ ಇಂದ ಮನಿಯಲ್ಲಿ ಬೈ ಮಾಡಿದ್ದೀನಿ. ಯಾಕೆ ಅಂತಂದ್ರೆ ಇವತ್ತು ನಿಫ್ಟಿ ಎಕ್ಸ್ಪೈರಿ ಆಗಿರೋದ್ರಿಂದ ಪ್ರೀಮಿಯಂ ಡಿಕೆ ತುಂಬಾ ಇರುತ್ತೆ, ಅದಕ್ಕೆ ಇಂದ ಮನಿ ಬೈ ಮಾಡಿದ್ದೀನಿ. ಸೊ ಇದು ನನ್ನ ಒಂದು ಟಾರ್ಗೆಟ್ ಆಗಿರುತ್ತೆ, ಹಾಗೆ ಇದು ಒಂದು ನನ್ನ ಸ್ಟಾಪ್ ಲಾಸ್ ಆಗಿರುತ್ತೆ. ಹಾಗೆ ಇಲ್ಲಿ ನಾನು 200 ಕ್ವಾಂಟಿಟಿ ಬೈ ಮಾಡಿದ್ದೀನಿ. ಯಾಕೆ ಅಂದ್ರೆ ಈ ಒಂದು ಟ್ರೇಡ್ ನನ್ನ ಒಂದು ಡೈರೆಕ್ಷನ್ ಪ್ರಕಾರ ಹೋಗುತ್ತೆ ಅಂತ ನಾನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನನ್ನ ಕ್ವಾಂಟಿಟಿನ ಡಬಲ್ ಮಾಡಿದ್ದೀನಿ. ಓಕೆ, ಜಸ್ಟ್ ವೇಟ್ ಮಾಡಿ ನೋಡುವ ನಮ್ಮ ಒಂದು ಟಾರ್ಗೆಟ್ ಹಿಟ್ ಆಗುತ್ತೋ ಹಾಗೆ ಇಲ್ಲ ಒಂದು ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೋ ಅಂತ. ಈ ಒಂದು ನಮ್ಮ ಟ್ರೇಡ್ ಹಿಂದಿನ ಲಾಜಿಕ್ ಏನು ಅನ್ನೋದನ್ನ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದ್ಸಾರಿ ಟಾರ್ಗೆಟ್ ಹಿಟ್ ಆದ್ಮೇಲೆ ಜೊತೆಲಿ ನಿಮಗೆ ಇಲ್ಲಿ ಏನಾದ್ರೂ ಒಂದು ಕಲಿಯೋಕೆ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಓಕೆ, ಸೊ ಫೈನಲಿ ನೋಡಿ ನಮ್ಮ ಒಂದು ಟಾರ್ಗೆಟ್ ಹಿಟ್ ಆಗಿದೆ. ಆಪ್ಷನ್ ಅಲ್ಲಿ ನಾನು 145 ರುಪೀಸ್ಗೆ ಎಕ್ಸಿಟ್ ಆಗಿದ್ದೀನಿ. ಹಾಗೆ ಒಂದು 72 ಪಾಯಿಂಟ್ಸ್ ಅಪ್ರಾಕ್ಸಿಮೇಟ್ ನಾವು ಇಲ್ಲಿ ಕ್ಯಾಪ್ಚರ್ ಮಾಡಿದೀವಿ. ಅಂದ್ರೆ ನನ್ನ ಒಂದು ಪ್ರಾಫಿಟ್ 14,400 ರುಪೀಸ್. ನಮ್ಮ ಒಂದು ಏನು ಇನ್ವೆಸ್ಟ್ಮೆಂಟ್ ಇದೆಯಲ್ವಾ ಅದು ಡಬಲ್ ಆಗಿದೆ. ಓಕೆ, ಹಾಗೆ ನೋಡಿ ಇನ್ನ ಮೇಲಕ್ಕೆ ಇದು ಹೋಗ್ತಾನೆ ಇದೆ. ನಾನು ಹೋಲ್ಡ್ ಮಾಡಿದ್ರೆ ಇನ್ನ ಒಂದು 15 ಪಾಯಿಂಟ್ಸ್ ನನಗೆ ಸಿಗ್ತಾ ಇತ್ತು, ಬಟ್ ನಾನು ಆ ತರ ಮಾಡಲ್ಲ. ಯಾಕೆ ಅಂದ್ರೆ ನಮ್ಮ ಒಂದು ಟಾರ್ಗೆಟ್ ಹಾಗೆ ನಮ್ಮ ಸ್ಟಾಪ್ ಲಾಸ್ ನಾವು ಫಸ್ಟ್ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಅಲ್ಲಿಗೆ ಬಂದ ತಕ್ಷಣ ನಾವು ಎಕ್ಸಿಟ್ ಆಗ್ಬಿಡ್ತೀವಿ. ನಾವೇನಾದ್ರೂ ಆ ರೂಲ್ ನ ಫಾಲೋ ಮಾಡದೆ ಮತ್ತೆ ಇನ್ನ ಮುಂದೆ ಹೋಗುತ್ತೆ ಅಂತ ವೇಟ್ ಮಾಡ್ತಾ ಇದ್ರೆ 100% ನಾವು ಆಪ್ಷನ್ ಅಲ್ಲಿ ಸಕ್ಸಸ್ ಆಗಲ್ಲ. ಹಾಗೆ ಈ ಒಂದು ಟ್ರೇಡ್ ಹಿಂದಿನ ಲಾಜಿಕ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ನೋಡಿ, ಇಲ್ಲೇ ನೋಡ್ತಿದ್ದೀರಲ್ವಾ ನೀವು ಈ ಗ್ರೀನ್ ಝೋನ್, ಇದು ನಮ್ಮ ಮಂತ್ಲಿ ಟೈಮ್ ಫ್ರೇಮಿನ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್. ಓಕೆ, ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಜನರೇಟ್ ಆದ್ರೆ ಮಂತ್ ಎಂಡ್ ವರೆಗೂ ಇದು ಇಲ್ಲೇ ಇರುತ್ತೆ. ಸೊ ಇಲ್ಲೇ ಬಂದು ನಮ್ಮ ನಿಫ್ಟಿ ಸಪೋರ್ಟ್ ತಗೊಂತಾ ಇತ್ತು. ಹಾಗೆ ತಗೊಂಡು ಒಂದ್ ಸ್ವಲ್ಪ ಹೊತ್ತು ನೋಡಿ ಇಲ್ಲಿ ಹೋಲ್ಡ್ ಮಾಡ್ತಾ ಇತ್ತು ಅಲ್ವಾ. ಆ ಒಂದು ರೀಸನ್ಗೆ ನಾನು ಏನ್ ಮಾಡಿದೆ, ಇಲ್ಲಿ ಎಂಟ್ರಿ ತಗೊಂಡೆ. ಹಾಗೆ ಇನ್ನೂ ಒಂದು ಕನ್ಫರ್ಮೇಶನ್ಗೋಸ್ಕರ ನಾನು ಏನ್ ಮಾಡಿದೆ, ನನ್ನ ನಿಫ್ಟಿ ಫ್ಯೂಚರ್ ಮತ್ತೆ ನಿಫ್ಟಿ ಸ್ಪಾಟ್ ಚಾರ್ಟ್ ಎರಡೂ ಇಲ್ಲಿ ಕಂಪೇರ್ ಮಾಡಿದೆ. ಕಂಪೇರ್ ಮಾಡಿದಾಗ ನೋಡಿ ಎರಡೂ ಕಡೆನೂ ಕೂಡ ಸೇಮ್ ಝೋನ್ ಅಲ್ಲಿ ಸಪೋರ್ಟ್ ಆಗಿ ತಗೊಂತಾ ಇತ್ತು. ಹಾಗೆ ನೋಡಿ ಇಲ್ಲಿ ಹೋಲ್ಡ್ ಮಾಡ್ತಾ ಇದೆ, ಇಲ್ಲೂ ಹೋಲ್ಡ್ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಇಲ್ಲಿ ಒಂದು ಎಂಟ್ರಿ ತಗೊಂಡೆ. ಆರಾಮಾಗಿ ನನ್ನ ಒಂದು ಟಾರ್ಗೆಟ್ ಹಿಟ್ ಆಯ್ತು. ಒಂದು ಒಳ್ಳೆ ಪ್ರಾಫಿಟ್ ಅಲ್ಲಿ ನಾನು ಮಾರ್ಕೆಟ್ ಇಂದ ಎಕ್ಸಿಟ್ ಆದೆ. ಈಗ ನನ್ನ ಒಂದು ಟ್ರೇಡ್ ಹಿಂದಿನ ಲಾಜಿಕ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಟೂಲ್ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರ್ಯಾರಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.